ಬಳ್ಳಾರಿಯಿಂದ ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಜಾಥಾವನ್ನು ನಾವು ಹೊರಟಿದ್ದೇವೆ. ಈ ಜಾಥಾ ನಿರಂತರವಾಗಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಮುಖಾಂತರ ಸಾಗಿಸಿ 13ನೇ ತಾರೀಕಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಮಂಡಳಿಯ ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ಪ್ರತಿ ಜಿಲ್ಲೆಯ ಅಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಮಂಡಳಿಯ ಚೇರ್ಮನ್ಗೆ ತಲುಪಿಸುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ಹೈದರಾಬಾದ್ ಕರ್ನಾಟಕ ಈ ಭಾಗ 2013ರಲ್ಲಿ ಇದನ್ನು ನಮ್ಮ ಹಿರಿಯರು ಹೋರಾಟಗಾರರು ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ಎಲ್ಲಿಯ ತನಕ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗೋದಿಲ್ಲವೋ ಅಲ್ಲಿಯ ತನಕ ಇದರ ಅಭಿವೃದ್ಧಿ ಸಾಧ್ಯವಾಗಲ್ಲ ಅಂತ ಹೇಳಿ ಈ ಭಾಗಕ್ಕೆ ಆರ್ಟಿಕಲ್ 371J ತರುವಂತಹ ಪ್ರಯತ್ನ ಮಾಡಿದೆ. ಅವರ ಪ್ರಯತ್ನದ ಫಲವಾಗಿ ಈ ಭಾಗಕ್ಕೆ ಆರ್ಟಿಕಲ್ 371J ಬಂತು. ಅದೇ ರೀತಿ ಈ ಭಾಗಕ್ಕೆ ಒಂದು ವಿಶೇಷ ಮಂಡಳಿಯ ನಿರ್ಮಾಣವೂ ಕೂಡ ಆಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ನಿರ್ಮಾಣ ಆಯಿತು. ಮತ್ತು ಆವತ್ತಿನಿಂದ ಸರ್ಕಾರಗಳು ಏನು ಸಾಮಾನ್ಯ ಬಜೆಟ್ಗಳು ಕೊಡ್ತವೆ ಅದನ್ನು ಹೊರತುಪಡಿಸಿ ರಾಜ್ಯದಿಂದ ವಿಶೇಷವಾದ ಅನುದಾನ ಕೊಡುವ ಒಂದು ಪ್ರವೃತ್ತಿ ಅಲ್ಲಿಂದ ಪ್ರಾರಂಭವಾಯಿತು. 500 ಕೋಟಿ ಏನು ಅನುದಾನ ಇದೆ ಅಲ್ಲಿಂದ ಪ್ರಾರಂಭವಾಗಿ ಇವತ್ತಿಗೆ ಈ ಸರ್ಕಾರ 5,000 ಕೋಟಿ ನಾವು ಅನುದಾನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಸರ್ಕಾರದ ಈ ಅಂಕಿಅಂಶದ ಪ್ರಕಾರ ಇಲ್ಲಿಯ ತನಕ 10 ವರ್ಷದಲ್ಲಿ 25,000 ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದೆ. ಆಗಿರ್ಬೋದು, ಆದರೆ 25,000 ಕೋಟಿ ಹಣ ಬಿಡುಗಡೆ ಆಗಿದ್ದರೆ ನಮಗೆ ಯಾಕೆ ಬೀದಿಗೆ ಇಳುವ ಈ ಪರಿಸ್ಥಿತಿ ಬರ್ತಿತ್ತು? ನಾವು ಇವತ್ತು ಈ ಜಾಥಾ ಬಂದಿರುವಂಥದ್ದು ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗೆ. ಅದರ ಪರಿಸ್ಥಿತಿ ಏನಿದೆ ಅಂದರೆ ಈಗಾಗಲೇ ಅಲ್ಲಿ ಕೆಲವು ಮಾಹಿತಿಯ ಪ್ರಕಾರ ನಾವು ಏನು RTI ಮುಖಾಂತರ ಪಡ್ಕೊಂಡಿದ್ದೇವೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಏನು 1 ವರ್ಷದ ಆಡಿಟ್ ರಿಪೋರ್ಟನ್ನು ನಾವು RTI ಅಂತ ಮುಖಾಂತರ ಪಡ್ಕೊಂಡಿದ್ದೇವೆ. ಅದರ ಮಾಹಿತಿಗಳ ಪ್ರಕಾರ ಈ ಜಿಲ್ಲೆಯಲ್ಲಿ, ಅದೇ ವಿಶೇಷವಾಗಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪರಿಸ್ಥಿತಿ ಇಲ್ಲಿ ಕಳೆದ 4 ವರ್ಷಗಳಲ್ಲಿ 9,000 ಮಕ್ಕಳು ಅಪೌಷ್ಟಿಕತೆಯಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಇದು ಒಂದು ಕಡಿಮೆ ಸಂಖ್ಯೆ ಅಲ್ಲ, ಇಡೀ ದೇಶದಲ್ಲೇ ಇಂತಹ ಪರಿಸ್ಥಿತಿ ಎಲ್ಲೂ ಕೂಡ ಇಲ್ಲ. ಅದೇ ರೀತಿ 600 ತಾಯಂದಿರು ಕೂಡ ಇದೇ ಡೆಲಿವರಿ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಯ ಸವಲತ್ತು ಇಲ್ಲದ ಕಾರಣ ಕಳೆದ 4 ವರ್ಷಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಈ ರಾಯಚೂರು ಮತ್ತು ಯಾದಗಿರಿ ಈ 2 ಜಿಲ್ಲೆಗಳಲ್ಲಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ 30 ಲಕ್ಷ ಜನ ರಕ್ತಹೀನತೆಯಿಂದ ಇವತ್ತು ಬಳಲ್ತಾ ಇದ್ದಾರೆ. 30 ಲಕ್ಷ ಜನ. ಇದು ಆರೋಗ್ಯದ ಪರಿಸ್ಥಿತಿ. ಇನ್ನು ಕೃಷಿಯಲ್ಲಿ ನಾವು ನೋಡಿದಾಗ ನಮ್ಮ ಭಾಗದ ಈ 7 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು. ಇಡೀ ರಾಜ್ಯದಲ್ಲಿ ರೈತರೇನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅದರಲ್ಲಿ ಅತಿ ಹೆಚ್ಚು ರೈತರ ಸಂಖ್ಯೆ, ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಖ್ಯೆ ಈ ಕಲ್ಯಾಣ ಕರ್ನಾಟಕ ಭಾಗದ ಈ 7 ಜಿಲ್ಲೆಗಳಲ್ಲಿ. ಅದೇ ರೀತಿ ಇನ್ನು ಶಿಕ್ಷಣದಲ್ಲಿ ನಾವು ನೋಡುವಾಗ ಏನು ಪ್ರತಿ ಬಾರಿ SLC ಮತ್ತು PUC ಫಲಿತಾಂಶ ಬರ್ತದೆ, ಆ ಫಲಿತಾಂಶವನ್ನು ನಾವು ನೋಡಿದಾಗ 25ರಿಂದ 31ನೇ ಸ್ಥಾನದಲ್ಲಿ ಯಾವಾಗಲೂ ಇರ್ತೀವಿ ನಾವು. ಯಾದಗಿರಿ ಜಿಲ್ಲೆ 28% ಬಂದಿದೆ SLC ಫಲಿತಾಂಶ. ಕೇವಲ ಘೋಷಣೆಗಳಿಂದ ಅಭಿವೃದ್ಧಿ ಕಲ್ಯಾಣ ಸಾಧ್ಯವಾಗಲ್ಲ. ಈ ಶಿಕ್ಷಣದ ಪರಿಸ್ಥಿತಿ ಯಾಕೆ ಹೀಗಾಗಿದೆ? 80,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅದರಲ್ಲಿ 22,000 ಶಿಕ್ಷಕರ ಹುದ್ದೆ ಇನ್ನೂ ತನಕ ಖಾಲಿ ಇದೆ. ಕಾಯಂ ನೇಮಕಾತಿಗಳಾಗಿಲ್ಲ. ಅದರಿಂದ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಬೇಕಂದ್ರೆ ಹೇಗಾಗುತ್ತೆ? ಶಿಕ್ಷಕರು ಇಲ್ಲದೆ ಒಬ್ಬ ಶಿಕ್ಷಕ ಸಬ್ಜೆಕ್ಟ್ ಬೋಧಿಸುವ ಒಬ್ಬ ಶಿಕ್ಷಕ ಅವನೇ ಸೈನ್ಸು ಕೂಡ ಬೋಧಿಸಬೇಕು, ಅವನೇ ಆರ್ಟ್ಸು ಕೂಡ ಬೋಧಿಸಬೇಕು, ಅವನೇ ಕೆಮಿಸ್ಟ್ರಿ ಬೋಧಿಸಬೇಕು. ಯಾವ ರೀತಿಯಲ್ಲಿ ಅವನು ನಿರ್ವಹಣೆ ಮಾಡ್ತಾನೆ? ಶಿಕ್ಷಣ ಅಥವಾ ಶಾಲೆ ಅಂದರೆ 4 ಗೋಡೆಗಳಲ್ಲ, ಅಲ್ಲಿ ಸಮರ್ಪಕವಾದ ಶಿಕ್ಷಕರು ನೇಮಕ ಆಗಬೇಕು. ಅದಕ್ಕಾಗಿ ನಾವು ನೋಡ್ತೇವೆ ಕರ್ನಾಟಕದ ಅರ್ಧ ಭಾಗ ಕಲ್ಯಾಣವಾಗ್ತಾ ಇದೆ, ಕರ್ನಾಟಕದ ಅರ್ಧ ಭಾಗ ಅಭಿವೃದ್ಧಿ ಆಗ್ತಾ ಇದೆ, ಕರ್ನಾಟಕದ ಅರ್ಧ ಭಾಗ ದಿನೇ ದಿನೇ ಬಡತನದಲ್ಲಿ ಮುಳುಗ್ತಾ ಇದೆ. ದಿನೇ ದಿನೇ ಇಲ್ಲಿ ಅಪೌಷ್ಟಿಕತೆ ಹೆಚ್ಚುತ್ತಾ ಇದೆ. ದಿನೇ ದಿನೇ ಸಾವು ನೋವಿನ ಸಂಖ್ಯೆ ಹೆಚ್ಚುತ್ತಾ ಇದೆ. ಪ್ರವಾಹದಿಂದ
ರೈತರ ಫಸಲುಗಳು ಹಾಳಾಗ್ತಾ ಇದ್ದಾವೆ. ಆದರೆ ನಮ್ಮ ಮಂತ್ರಿಗಳು, ಈ ಭಾಗದ ಮಂತ್ರಿಗಳು, ವಿಶೇಷವಾಗಿ ಈ ಭಾಗದ ರಾಜಕಾರಣಿಗಳು, ನಾನು ಬಹಳ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇರುವಂಥದ್ದು, ಈ ಭಾಗದ ಜನ ನಿಮಗೆ ಕೇಂದ್ರಕ್ಕೆ ಕಳಿಸಿದ್ದಾರೆ, ರಾಜ್ಯಕ್ಕೆ ಕಳಿಸಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೊಡಿಸಿದ್ದಾರೆ. ಆದರೆ ನೀವೇನು ಮಾಡಿದ್ದೀರಿ? ನಿಮಗೆ ಹುದ್ದೆ ಸಿಕ್ಕಿದ ಕೂಡಲೇ, ನಿಮಗೆ ಮಂತ್ರಿಗಿರಿ ಸಿಕ್ಕಿದ ಕೂಡಲೇ ಕುಟುಂಬ ಸಮೇತ ಬೆಂಗಳೂರಿಗೆ ಶಿಫ್ಟ್ ಆಗ್ತೀರಿ. ಮತ್ತೆ ಇಲ್ಲಿ ತಿರುಗಿಯೂ ನೋಡಲ್ಲ ನೀವು. ಮತ್ತೆ ಯಾವಾಗ ಬರ್ತೀರಿ? ಮತ್ತೆ 5 ವರ್ಷ ಆಗಬೇಕು, ಮತ್ತೆ ಕೈಕಾಲು ಹಿಡ್ಕೊಂಡು ಮತ್ತೆ ನೀವು ಅಧಿಕಾರಕ್ಕೆ ಬರುವಂಥ ಪ್ರಯತ್ನ ಮಾಡ್ತೀವಿ. ಇದು ಈ ಭಾಗದ ಪರಿಸ್ಥಿತಿ. ಈಗ ಬೇರೆ ಯಾವುದೇ ವಿಷಯ ಬೇಡ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಏನಿದ್ದಾರೆ ಡಾಕ್ಟರ್ ಅಜಯ್ ಸಿಂಗ್, ಅವರು ಪ್ರತಿನಿಧಿಸುವ ಜೇವರ್ಗಿ ತಾಲ್ಲೂಕು ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ತಾಲ್ಲೂಕು. ನಮ್ಮ ಭಾಗದಲ್ಲಿ ಏನು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ತಾಲ್ಲೂಕುಗಳೇನಿದ್ದಾವೆ ಅದರ ಸಂಖ್ಯೆ ಕೇವಲ 10 ಇದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ತಾಲ್ಲೂಕುಗಳ ಸಂಖ್ಯೆ ಎಷ್ಟು? 29. ಒಂದೇ ರಾಜ್ಯದಲ್ಲಿ ಅರ್ಧ ಭಾಗಕ್ಕೆ ಒಂದು ನ್ಯಾಯ, ಇನ್ನೂ ಅರ್ಧ ಭಾಗಕ್ಕೆ ಒಂದು ನ್ಯಾಯ. ಕಲ್ಯಾಣ ಕರ್ನಾಟಕ ಅಂತ ಹೆಸರಿಟ್ಟು ವರ್ಷಕ್ಕೆ ಒಂದು ಬಾರಿ ಬಂದು ಧ್ವಜಾರೋಹಣ ಮಾಡಿ ದೊಡ್ಡ ದೊಡ್ಡ ಜಾಹೀರಾತನ್ನು ಕೊಟ್ಟರೆ ಕಲ್ಯಾಣ ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ನಾವು ಸರ್ಕಾರಗಳಿಗೆ ಇದೇ ಕೇಳ್ತಾ ಇರುವಂಥದ್ದು. ನೀವು ಬಿಡುಗಡೆ ಮಾಡ್ತಾ ಇರುವಂಥ ಹಣ, ನೀವೇ ನಿಮ್ಮ ಆಡಿಟ್ ರಿಪೋರ್ಟಲ್ಲಿ ಏನು ಬರ್ಕೊಂಡಿದ್ದೀರಾ, ಪ್ರತಿ ವರ್ಷ ಅರ್ಧದಷ್ಟು ಹಣ ವಾಪಸ್ ಹೋಗ್ತಾ ಇದೆ. ಇನ್ನು ಅರ್ಧದಷ್ಟು ಕಳಪೆ ಕಾಮಗಾರಿಗಳನ್ನು ಮಾಡಿ ಕಮಿಷನ್ ದಂಧೆ ನಡೆಸ್ತಾ ಇದ್ದೀರಾ ನೀವು. ಯಾವುದೇ ರೀತಿಯ ರಸ್ತೆಗಳಾಗಲಿ, ಯಾವುದೇ ರೀತಿಯ ಆಸ್ಪತ್ರೆಗಳಾಗಲಿ ಇಲ್ಲಿ ಆಗ್ತಾ ಇಲ್ಲ. ಈಗ ನಮಗೆ ತಿಳಿಸಲಾಯ್ತು, ಇಲ್ಲಿ ನಾವು ಹಳ್ಳಿಯಿಂದ ಬರ್ತಾ ಸಂದರ್ಭದಲ್ಲಿ ಪೋತ್ನಾಳದಲ್ಲಿ ನಾವು ಇದ್ದೀವಿ. ಅಲ್ಲಿನ ಜನ ಹೇಳಿದ್ರಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಶೌಚಾಲಯ ಇಲ್ಲ. ಅಲ್ಲಿ ಯಾವ ರೀತಿಯ ಅಭಿವೃದ್ಧಿ, ಯಾರ ಅಭಿವೃದ್ಧಿಯ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಮುಖ್ಯಮಂತ್ರಿಗಳು ಹೇಳ್ತಾರೆ ಏನು ತಲಾ ಆದಾಯದಲ್ಲಿ ಕರ್ನಾಟಕ ನಂಬರ್ 1 ಇದೆ ಅಂತ ಮೊನ್ನೆ ಕೊಪ್ಪಳದಲ್ಲಿ ಹೇಳಿದರು. ಮುಖ್ಯಮಂತ್ರಿಗಳೇ, ನಾನು ನಿಮಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ, ನಿಮ್ಮದೇ ದಾಖಲೆಗಳ ಪ್ರಕಾರ ಬೆಂಗಳೂರಿನಲ್ಲಿ ತಲಾ ಆದಾಯ 5.1% ಇದ್ದರೆ ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ 1.73% ಇದೆ. ಯಾವ ನೈತಿಕತೆಯಿಂದ ನೀವು ಹೇಳ್ತಾ ಇದ್ದೀರಾ ಭಾಳ ದೊಡ್ಡದಾಗಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ತಲಾ ಆದಾಯದಲ್ಲಿ ನಾವೇ ಹೆಚ್ಚಾಗಿದ್ದೀವಿ ಅಂತ? ನೀವು ಕೇವಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ವೈಮಾನಿಕ ಸಮೀಕ್ಷೆಗಳನ್ನು ಮಾಡಿಕೊಂಡು ಈ ಭಾಗದ ಜನರಿಗೆ ಕಣ್ಣೀರು ಒರೆಸಲಿಕ್ಕೆ ಸಾಧ್ಯವಿಲ್ಲ. ನೀವು ಈ ಭಾಗದ ಜನರಿಗೆ ನಿಜವಾದ ಕಲ್ಯಾಣ ಆಗಬೇಕಂದ್ರೆ ಇಲ್ಲಿಗೆ ಏನು ಘೋಷಣೆಗಳು ಮಾಡಿದ್ದೀರಾ ಅದು ಯಶಸ್ವಿ ಆಗಬೇಕು. ಆ ಘೋಷಣೆಗಳು ಜನರಿಗೆ ತಲುಪಬೇಕು. ಇಲ್ಲಿನ ಕಾರ್ಮಿಕರು ಇಲ್ಲಿ ಕೆಲಸ ಸಿಗದೆ ಬೆಂಗಳೂರಿಗೆ, ಮೈಸೂರಿಗೆ, ಮಂಗಳೂರಿಗೆ, ಗೋವಾಗೆ ಹೋಗ್ತಾರೆ. ಇಲ್ಲಿನ ರೈತರು ಅವರ ಭೂಮಿಯನ್ನು ಅವರು ಕಳ್ಕೊಂಡು ಬೇರೆ ಬೇರೆ ಊರಿಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಬೆಳೆ ಹಾನಿ ಆಗಿದೆ, ಪ್ರವಾಹ ಪದೇ ಪದೇ ಬರ್ತಾ ಇರುತ್ತೆ. ನೀವು ಕೇಳಿದ್ದೀರಾ ಬೆಂಗಳೂರಿಂದ ಕೆಲಸಕ್ಕೆ ಕಾರ್ಮಿಕರು ಇಲ್ಲಿ ಬರ್ತಾ ಇದ್ದಾರೆ, ಮೈಸೂರಿಂದ ಕಾರ್ಮಿಕರು ಇಲ್ಲಿ ಬರ್ತಾ ಇದ್ದಾರೆ. ಅವ್ರು ಬರಲ್ಲ. ಯಾಕೆ? ಅಲ್ಲಿ ಸಮರ್ಪಕವಾಗಿ ಯೋಜನೆಗಳಿದ್ದಾವೆ. ಅಲ್ಲಿನ ರೈತರಿಗೆ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ಇದ್ದಾವೆ. ಅದು ಏನೋ ಸರ್ಕಾರ ಹಾಗೆ ಕೊಟ್ಟಿಲ್ಲ. ಅಲ್ಲಿನ ಭಾಗದ ಜನ, ಅಲ್ಲಿನ ಭಾಗದ ರೈತರು, ಅಲ್ಲಿನ ಭಾಗದ ಕಾರ್ಮಿಕರು, ಅಲ್ಲಿನ ಭಾಗದ ಯುವಕರು, ಅಲ್ಲಿನ ಭಾಗದ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ, ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಿಕ್ಕಿದೆ. ಇಲ್ಲಿ ಎಷ್ಟು ಈ ಭಾಗದ ರಾಜಕಾರಣಿಗಳ ಜವಾಬ್ದಾರಿ ಇದೆಯೋ ಅಷ್ಟೇ ನಮ್ಮ ಜವಾಬ್ದಾರಿಯೂ ಕೂಡ ಇದೆ ಬಂಧುಗಳೇ. ನಾವು ಪ್ರಶ್ನೆ ಕೇಳ್ತಾ ಇಲ್ಲ, ನಾವು ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಾ ಇಲ್ಲ. ನಾವು ಜಾಹೀರಾತುಗಳಲ್ಲಿ ಏನು ಬರ್ತಾ ಇದೆ ಅದನ್ನು ನಂಬಿಕೊಂಡು ಕುತ್ಕೊಂಡಿದ್ದೇವೆ. ಜಾಹೀರಾತುಗಳಲ್ಲಿ ಕೋಟ್ಯಾಂತರ ಗಟ್ಟಲೆ ಹಣ ಆವಿಷ್ಕಾರ, ಈ ಆವಿಷ್ಕಾರ ಅಂತ ಏನು ಇಲ್ಲಿ ಜಾಹೀರಾತು ಕೊಡ್ತಾ ಇದ್ದಾರೆ, ಅದನ್ನು ನಂಬಿಕೊಂಡು ನಾವು ಕೂತ್ಕೊಂಡಿದ್ದೇವೆ. ಇದರಿಂದ ಕಲ್ಯಾಣ ಆಗೋದಿಲ್ಲ. ಇನ್ನು 10 ವರ್ಷ, ಇನ್ನು 20 ವರ್ಷ ಇದೇ ರೀತಿ ಸರ್ಕಾರ ಜಾಹೀರಾತು ಕೊಡ್ತಾ ಇದ್ದರೆ ನಮ್ಮ ಕಲ್ಯಾಣ ಖಂಡಿತವಾಗೂ ಆಗೋದಿಲ್ಲ. ಹಾಗಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಈ ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ನಾವು ಬೇಡಿಕೆ ಇಡ್ತಾ ಇರುವಂಥದ್ದು. ಕೇವಲ ಅಭಿವೃದ್ಧಿ ಮಾತ್ರ ಅಲ್ಲ, ನ್ಯಾಯಪೂರ್ಣ ಅಭಿವೃದ್ಧಿ ಅಂದರೆ ಯಾವ ರೀತಿಯಲ್ಲಿ ಅರ್ಧ ಕರ್ನಾಟಕಕ್ಕೆ ನೀವು ನ್ಯಾಯ ಕೊಡ್ತಾ ಇದ್ದೀರೋ ಅದೇ ನ್ಯಾಯ ಈ ಭಾಗಕ್ಕೂ ಕೂಡ ಅದೇ ಸಮಾನವಾಗಿ ಕೊಡಬೇಕು. ಅದನ್ನು ನಾವು ಇವತ್ತು ಕೇಳ್ತಾ ಇರುವಂಥದ್ದು. ಎರಡನೇದಾಗಿ ನೀವು ಓದಬಹುದು, ಇದು ನಿಷ್ಠೆಯ ನಡಿಗೆಯಾಗಿದೆ. ಪ್ರಚಾರಕ್ಕಾಗಿ ಅಲ್ಲ, ಪಕ್ಷದ ಪ್ರಚಾರಕ್ಕಾಗಿ ಅಲ್ಲ, ಚುನಾವಣೆಗಾಗಿ ಅಲ್ಲ, ಬದಲಿಗೆ ನಿಷ್ಠೆಯ ನಡಿಗೆ. ಎಲ್ಲಿಯ ತನಕ ಈ ಭಾಗಕ್ಕೆ ನ್ಯಾಯ ಸಿಗೋದಿಲ್ಲವೋ ಅಲ್ಲಿಯ ತನಕ ನಿರಂತರವಾಗಿ ಹೋರಾಟ. ಕೇವಲ 7 ದಿನದ ಒಂದು ಜಾಥಾ ಅಲ್ಲ, ಈ ಜಾಥಾ ಒಂದು ಪ್ರಾರಂಭವಾಗಿದೆ.
ಇಲ್ಲಿಂದ ಜನಾಂದೋಲನ ಮಾಡ್ತೇವೆ ನಾವು. ಅದಕ್ಕಾಗಿ ನಾವು ಈ ಜಾಥಾಕ್ಕೆ ಬರೋಕ್ಕಿಂತ ಮುಂಚೆ ಎಲ್ಲ ಜಿಲ್ಲೆಗಳಲ್ಲಿ ಪೂರ್ವಭಾವಿ ಸಭೆಗಳನ್ನು ನಡೆಸಿ ಇಲ್ಲಿನ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದೇವೆ, ಇಲ್ಲಿನ ದಲಿತ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದೇವೆ, ಇಲ್ಲಿನ ರಾಜಕೀಯ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದೇವೆ, ಇಲ್ಲಿನ ರೈತ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದೇವೆ. ಇದು ಕೇವಲ ನಮ್ಮ ಪಕ್ಷದ ಜಾಥವಾಗಿರ್ತಿದ್ರೆ ಈ ಚರ್ಚೆಗಳ ಅಗತ್ಯ ಇರಲಿಲ್ಲ. ಈ ನಿಷ್ಠೆ ಇರುವ ಕಾರಣ ಇವತ್ತು ನಾವು ಎಲ್ಲರ ಜೊತೆ ಚರ್ಚೆ ನಡೆಸಿ ನಿಜವಾದ ಸಮಸ್ಯೆಗಳೇನಿದ್ದಾವೆ ಅದನ್ನು ಹೇಗೆ ಪರಿಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಜಾಥಾವನ್ನು ಹೊರಟಿದೆ. ಈ ಜಾಥಾ ಕೇವಲ ವೆಲ್ಫೇರ್ ಪಾರ್ಟಿಯ ಜಾಥಾ ಅಲ್ಲ, ಈ ಜಾಥಾ ನಿಮ್ಮ ಸಮಸ್ಯೆಗಳನ್ನು ಹೊತ್ತುಕೊಂಡು ಈ ಭಾಗದ ರೈತರ ಜಾಥವಾಗಿದೆ, ಈ ಭಾಗದ ಯುವಕರ ಜಾಥವಾಗಿದೆ, ಈ ಭಾಗದ ಮಹಿಳೆಯರ ಜಾಥವಾಗಿದೆ. ಒಟ್ಟಾರೆ ಈ ಭಾಗದ ತುಳಿತಕ್ಕೆ ಒಳಪಟ್ಟ ಎಲ್ಲ ವರ್ಗದವರ ಜಾಥವಾಗಿದೆ. ಹಾಗಾಗಿ ಇದನ್ನು ಎಲ್ಲ ವರ್ಗದವರು ಕೂಡ ಬೆಂಬಲಿಸಬೇಕು ಅಂತ ಹೇಳ್ತಾ ಇವತ್ತು ತಾವೆಲ್ಲರೂ ಕೂಡ ಈ ಒಂದು ಜಾಥಾಕ್ಕೆ ಬೆಂಬಲ ಕೊಡಲಿಕ್ಕೆ ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಕೂಡ ಇಲ್ಲಿ ಬಂದಿದ್ದೀರಾ. ಭಾಳ ಖುಷಿಯಾಯಿತು, ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿದ್ದೀರಾ. ಇದನ್ನು ನೀವು ಕೇವಲ ಒಂದು ಪಕ್ಷದ ಜಾಥಾ ಅಂತ ತಿಳ್ಕೊಳ್ಳದೆ ಇದು ನಮ್ಮ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಇವರು ಬಂದಿರುವಂಥದ್ದು. ಇವರ ಜೊತೆ ನಾವು ಸೇರಬೇಕು ಅಂತ ಇವತ್ತು ವಿವಿಧ ಸಂಘಟನೆಗಳ ಮುಖಂಡರು ಕೂಡ ನಮ್ಮ ಜೊತೆ ಸೇರಿದ್ದಕ್ಕೆ ಭಾಳ ಸಂತೋಷವಾಗಿದೆ.